ವೀಕ್ಷಕರೇ, ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ. ಈಗೊಂದು ಮಂತ್ರ ತಿಳಿಸ್ತಿದ್ದೀನಿ. ನೀವು ಕೇಳ್ತಿರೋದಕ್ಕೆ ನಾನು ತಿಳಿಸ್ತಿದ್ದೀನಿ. ಇವಾಗ ತುಂಬ ಜನ ಕುರಿ ಕಾಳಗ ಗೆಲ್ಲೋದು, ಹುಂಜೆಗಳು ಗೆಲ್ಲೋದು, ಟಗರುಗಳು ಗೆಲ್ಲೋದು ಅನ್ನೋ ಯಂತ್ರ ಕೊಡಿಯಮ್ಮ ಅಂತ ಕೇಳ್ತಿದ್ದೀರ. ಅದಕ್ಕಾಗಿ ಒಂದು ಯಂತ್ರ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಯಂತ್ರನ ನೀವು ಒಂದು ಶುಭವಾದ ದಿನದಲ್ಲಿ ನೀವು ಇದನ್ನು ತಯಾರಿ ಮಾಡ್ಕೊಳ್ಳಿ. ತಯಾರು ಮಾಡಿಕೊಂಡು ಇದನ್ನು ಪೂಜೆ ಮಾಡಿ, ಯಂತ್ರನ ಒಂದು ಬೆಳ್ಳಿ ತಗಡು ಇರಬೇಕು. ಬೆಳ್ಳಿ ತಗಡಿನಲ್ಲಿ ಈ ಯಂತ್ರನ ಬರಿಬೇಕು. ಬೆಳ್ಳಿ ತಗಡಿನಲ್ಲಿ ಒಂದು ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಗ್ರಹಣಗಳಲ್ಲಿ ಈ ದಿವಸ ಒಳ್ಳೆಯ ಗ್ರಹಣ ಇದೆ. ಇದು ಸಾಧ್ಯವಾದರೆ ಇದನ್ನು ನಿಮಗೆ ತಿಳಿಸ್ತಿದ್ದೀನಿ, ಮಾಡ್ಕೊಳ್ಳಿ. ಆದರೆ ಇದರಿಂದ ನಿಮಗೆ ಉಪಯೋಗ ಇದೆ. ಇದರಿಂದ ನೀವು ಕೋಳಿ ಪಂದ್ಯ ಗೆಲ್ಬೋದು, ಟಗರುಗಳು ಪಂದ್ಯ ಗೆಲ್ಬೋದು. ಈ ಪಂದ್ಯಗಳಿಂದ ನೀವು ಗೆಲ್ಬೋದು. ಯಾವ ರೀತಿ ಮಾಡೋ ವಿಧಾನ ಹೇಳ್ತೀನಿ. ಈ ಯಂತ್ರನ ಇದೇ ರೀತಿಯಾಗಿರೋಂಥ ಯಂತ್ರನ ನೋಡ್ಕೊಳ್ಳಿ. ಇದನ್ನು ಬರೆದಾದ ನಂತರ ಇದನ್ನು ಇದು ಪ್ರಾಣ ಪ್ರತಿಷ್ಠೆ ಮಾಡಿ, ಇದಕ್ಕೆ ಧೂಪ ದೀಪ ನೈವೇದ್ಯ ಎಲ್ಲ ಇಡಬೇಕು. ಅದಕ್ಕೆಲ್ಲ ಧೂಪ ದೀಪ ನೈವೇದ್ಯ ಇಟ್ಟು ಪೂಜೆ ಮಾಡಿ, ಇದನ್ನು ಒಂದು ಬೆಳ್ಳಿ ತಗಡಿನಲ್ಲಿ ಬರೆದಾದ ನಂತರ ಇದನ್ನು ಏನು ಮಾಡಬೇಕು, ಇದನ್ನು ಒಂದು ಟಗರನ್ನ ತೊಡೆ ಸಂದಿನಲ್ಲಿ ಯಂತ್ರನ ಸೇರಿಸ್ಬೇಕು. ಈ ಟಗರನ್ನ ತೊಡೆಯ ಸಂದಿನಲ್ಲಿ ಸೇರಿಸಿದ್ರೆ ಟಗರನಿಗೆ ನೀವು ಅಂದರೆ ಎರಡು ಕಾಳ್ಗನ ಬಿಡ್ತಿರಲ್ಲ, ಇನ್ನೊಂದು ಟಗರು ಎರಡನ್ನೂ ಕೂಡ ಕಾಳಗಕ್ಕೆ ಬಿಡ್ತಿರಲ್ಲ, ಆವಾಗ ನಿಮ್ಮ ಟಗರೆ ಗೆದ್ದು ಬರುತ್ತೆ. ಅದನ್ನು ನೀವು ತೊಡೆಯಲ್ಲಿ ಯಾವ ಥರ ಇಡ್ತೀರೋ, ಯಾವ ಥರ ಇಡಬೇಕೋ ಅದನ್ನು ನೀವು ಐಡಿಯಾ ಮಾಡಿ ಇಡಿ. ಅದು ನಿಮಗೆ ಜಯ ಉಂಟು ಮಾಡುತ್ತೆ. ಮತ್ತು ಹಿಂದೆ ಇದೇ ಥರವಾಗಿ ಕೋಳಿ ಪಂದ್ಯ ಮಾಡ್ತಾರಲ್ಲ, ಕೋಳಿನ ಜೂಜಾಟಕ್ಕೆ ಬಿಡ್ತಾರೆ, ಪಂದ್ಯ ಮಾಡ್ತಾರೆ. ಇದೇ ರೀತಿಯಾಗಿ ನೀವು ಆ ಕೋಳಿಗೂ ಕೂಡ ನೀವು ಅದರ ತೊಡೆಯಲ್ಲಿ ಸೇರಿಸೋದ್ರಿಂದ ಕೋಳಿನೂ ಕೂಡ ಜೂಜಾಟ ಗೆಲ್ಲುತ್ತೆ. ಗೆಲ್ಲುವುದು ಇದು ಆ ರೀತಿಯಾದಂಥ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದು. ಈ ರೀತಿಯಾಗಿ ಮಾಡಿ ನೀವು ಕೋಳಿ ಪಂದ್ಯ, ಟಗರನ ಪಂದ್ಯ ಮತ್ತು ಈ ಥರ ಪಂದ್ಯಗಳು ನೀವು ಯಾರು ಗೆಲ್ಲಬೇಕು ಅಂತಿದ್ರೋ ಈ ರೀತಿಯಾದಂಥ ಪಂದ್ಯಗಳು ಮಾಡಿ ಗೆಲ್ಲಿ. ಇದರಿಂದ ನಿಮಗೆ ಗೆಲುವು ಲಾಭವಾಗುತ್ತೆ. ಈ ರೀತಿಯಾಗಿ ಕೇಳಿರೋದ್ರಿಂದ ಈ ರೀತಿಯಾಗಿ ತುಂಬ ಜನ ಕೇಳ್ತಿದ್ದೀರ. ಕೋಳಿ ಪಂದ್ಯ ಹಾಕಿ, ಟಗರು ಪಂದ್ಯ ಹಾಕಿ, ಮತ್ತು ಗೂಳಿಗಳು ಪಂದ್ಯ ಹಾಕಿ ಅಂತ. ಇದು ಎರಡಕ್ಕೆ ಮಾತ್ರ ಬರುತ್ತೆ. ನಾವು ಯಾವ ರೀತಿ ಇದೆಯೋ ಅದನ್ನೇ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇದು ನಿಮಗೆ ಕೋಳಿ ಪಂದ್ಯ, ಟಗರಿನ ಪಂದ್ಯಕ್ಕೆ ಬರುತ್ತೆ. ಇದನ್ನು ಮಾಡಿಕೊಂಡು ನೀವು ಪಂದ್ಯನ ಗೆಲ್ಲಿ ಪ್ರಿಯ ವೀಕ್ಷಕರೇ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.